ಇವತ್ತು ದರ್ಶನ್ಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನುವಂತ ಪ್ರಶ್ನೆಗೆ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ. ಈಗ ಆಲ್ರೆಡಿ ವಾದ ಪ್ರತಿವಾದ ಪ್ರಾರಂಭ ಆಗಿದೆ. ಹೈಕೋರ್ಟ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನುವಂತ ಪ್ರಶ್ನೆಗಳ ನಡುವೆ ಯಾವ ರೀತಿಯಾಗಿ ದರ್ಶನ್ ಪರ ವಕೀಲರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತು ಕೊಡ್ತಾರೆ ಎಸ್ಪಿಪಿ. ಪೊಲೀಸರ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತ ಪ್ರಸನ್ನ ಕುಮಾರ್ ಅವರು ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಇತ್ತು. ಯಾಕಂದ್ರೆ ಕಳೆದ 7 ದಿನಗಳ ಕಾಲ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಅವ್ರು ಕೇಳಿದ್ರು. ಚಪ್ಪಲಿ ಅಂತ ಹೇಳಿದ್ರು, ಶೂ ಅಂತ ಹೇಳಿದ್ರು, ವಶಪಡಿಸ್ಕೊಂಡಿರೋದು ಇನ್ನೊಂದು ಯಾವುದೋ ಪ್ಯಾಂಟ್, ಯಾವುದೋ ಬೇರೆ ಕಲರ್ ಇತ್ತು, ಇನ್ನೊಂದು ಯಾವುದೋ ಪ್ಯಾಂಟ್ ಅನ್ನ ವಶಪಡಿಸ್ಕೊಂಡಿದ್ದಾರೆ, ಸಾಕ್ಷಿಗಳ ಹೇಳಿಕೆಯನ್ನ ತಡವಾಗಿ ತೆಗೆದುಕೊಂಡಿದ್ದಾರೆ, ಪುನೀತ್ ಗೋವಾದಲ್ಲಿ ಇದ್ದ ಅನ್ನೋದಕ್ಕೆ ಟಿಕೆಟ್ಗಳನ್ನ ಸಬ್ಮಿಟ್ ಮಾಡಲಾಗಿದೆ. ಈ ತರದ್ದು ಸಾಕಷ್ಟು ಪ್ರಶ್ನೆಗಳನ್ನ ಅವರು ಕೇಳಿದ್ರು. ವಾದ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಈ ವಿಚಾರಗಳನ್ನ ಮೆನ್ಷನ್ ಮಾಡಿದ್ರು. ಅದೆಲ್ಲದಕ್ಕೂ ಇವತ್ತು ಕೌಂಟರ್ ಉತ್ತರವನ್ನ ಕೊಡುವಂತ ಕೆಲಸವನ್ನ ಎಸ್ಪಿಪಿ ಮಾಡ್ತಾ ಇದ್ದಾರೆ. ಯಾವೆಲ್ಲ ರೀಸನ್ಸ್ ಗಳಿಂದ ಈ ಹೇಳಿಕೆ ತಡವಾಗಿದ್ದಾಗಿರಬಹುದು ಅಥವಾ ಸಾಕ್ಷಿಗಳ ಹೇಳಿಕೆಯನ್ನ ತಡವಾಗಿ ಪಡ್ಕೊಂಡಿದ್ದು ಯಾಕಾಗಿರಬಹುದು, ಈ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಸೊ ಇವತ್ತು ದರ್ಶನ್ಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನುವಂತ ಪ್ರಶ್ನೆ, ಇದು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದ ನಡೀತಾ ಇರುವಂತದ್ದು. ಸೊ ಈಗ ಪ್ರಮುಖವಾಗಿ ಪೊಲೀಸರ ತನಿಖೆಯ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ರು ದರ್ಶನ್ ಪರ ವಕೀಲರು. ಇಲ್ಲೆಲ್ಲೋ ಒಂದ್ ಕಡೆಯಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳನ್ನ ಅಥವಾ ಕೆಲವೊಂದಷ್ಟು ವಿಚಾರಗಳನ್ನ ಬೇಕು ಅಂತ ಸೃಷ್ಟಿ ಮಾಡಿದ ರೀತಿಯಲ್ಲಿ ಇದೆ, ಪ್ಲಾಂಟ್ ಮಾಡಿದ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಅದೆಲ್ಲವೂ ಆ ರೀತಿ ಇರಲಿಲ್ಲ. ಯಾವ ಕಾರಣಕ್ಕಾಗಿ ತನಿಖೆ ಹೇಗೆ ನಡೀತು, ಯಾವ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು, ಹೇಳಿಕೆಗಳನ್ನು ಯಾಕೆ ತಡವಾಗಿ ತೆಗೆದುಕೊಂಡ್ರು, ಶೂ ಅಂತ ಹೇಳಿ ಚಪ್ಪಲಿಯನ್ನು ವಶಕ್ಕೆ ಪಡ್ಕೊಂಡಿದ್ದು ಯಾಕೆ, ಈ ಎಲ್ಲ ಸ್ಟೇಟ್ಮೆಂಟ್ಗಳಿಗೂ ಕೂಡ ಇವತ್ತು ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಒಂದು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಾಗಾಗಿ ದರ್ಶನ್ಗೂ ಕೂಡ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಟೆನ್ಷನ್ಗಳ ನಡುವೆ ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿರುವಂತ ವಿಚಾರ ಆಗಿರಬಹುದು ಅಥವಾ ಆ ಶೆಡ್ಡಿಗೆ ಅವತ್ತು ಇವರೆಲ್ಲ ಹೋಗಿದ್ರು ಅನ್ನೋದಕ್ಕೆ ಕೆಲವೊಂದಷ್ಟು ಪ್ರಮುಖವಾದಂತ ಸಾಕ್ಷಿಗಳು ಕೂಡ ಸಿಕ್ಕಿತ್ತು. ಅದು ಅವರವರ ಶೂಸ್ ಆಗಿರ್ಬೋದು, ಚಪ್ಪಲಿಗಳಾಗಿರ್ಬೋದು, ಧರಿಸಿದಂತ ಚಪ್ಪಲಿಗಳಲ್ಲಿ ಇದ್ದಂತ ಮಣ್ಣಿನ ಸ್ಯಾಂಪಲ್ಸು ಅದೇ ಶೆಡ್ಡಿನದ್ದು ಅಂತ ಹೇಳ್ತಾ ಇದ್ದಿದ್ದು ಅವತ್ತು ಆ ದಿನ ಇವರೆಲ್ಲ ಆ ಶೆಡ್ಡಿಗೆ ಹೋಗಿ ಬಂದಿದ್ರು ಅನ್ನೋದಕ್ಕೆ ಸಾಕ್ಷಿಗಳಾಗಿದ್ದು. ಜೊತೆಗೆ ಒಂದಷ್ಟು ಫೋಟೋಸ್ಗಳು ಬಾಡಿಯನ್ನು ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ರಕ್ತದ ಕಲೆಗಳಾಗಿತ್ತು. ಆ ಕಾರಣಕ್ಕೆ ಕೆಲವರು ಬಟ್ಟೆ ಬದಲಿಸಿದ್ದಾರೆ, ಕೆಲವರು ಬಟ್ಟೆಯನ್ನು ತೊಳಿಸಿದ್ದಾರೆ, ಕೆಲವರು ಬಟ್ಟೆಯನ್ನು ಬಿಸಾಕಿದ್ದಾರೆ. ಈ ಬಟ್ಟೆಯನ್ನು ತೊಳಿಸಿದ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಕೂಡ ಬಟ್ಟೆಯನ್ನು ವಾಶ್ ಮಾಡಿಸಿದ್ರು. ಆದರೂ ವೈಜ್ಞಾನಿಕವಾಗಿ ಅದನ್ನು ನಾವು ಚೆಕ್ ಮಾಡಿಸ್ಬೋದಿತ್ತು. ಅದೇ ರೀತಿಯಾಗಿ ಚೆಕ್ ಮಾಡಿಸಿದೀವಿ, ಅದರ ರಿಪೋರ್ಟ್ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅನ್ನೋದನ್ನ ಇಲ್ಲಿ ಪೊಲೀಸರ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತಹ ವಕೀಲರು ಹೇಳ್ತಾ ಇದ್ದಾರೆ. ಈ ಬಟ್ಟೆಯ ಮೇಲಿನ ಕಲೆ ತೊಳೆದಾಗ ಹೋಗುತ್ತೆ, ಆದರೆ ಅದನ್ನು ನಾವು ವೈಜ್ಞಾನಿಕವಾಗಿ ಅದನ್ನು ಟೆಸ್ಟ್ ಮಾಡೋದಕ್ಕೆ ಅಂತ ಕೊಟ್ಟಾಗ ಕೆಲವೊಂದಷ್ಟು ಕೆಮಿಕಲ್ಗಳನ್ನು ಹಾಕಿ ನೋಡಿದಾಗ ಅದರಲ್ಲಿ ಕಲೆಗಳು ಇರೋದು ಪತ್ತೆ ಆಗಿರೋದು ಹೌದು. ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ಗಳು ಬಂದಿದೆ. ಆ ರಿಪೋರ್ಟನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ಘಟನೆಗಳು, ಅನೇಕ ಸಾಕ್ಷಿಗಳ ಸಂಗ್ರಹ, ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಲಾಗ್ತಾ ಇದೆ. ಜೊತೆಗೆ ಅವತ್ತು CCTV ವಿಜುವಲ್ಸ್ ಅಲ್ಲಿ ಏನೆಲ್ಲ ರೆಕಾರ್ಡ್ ಆಯಿತು, ಯಾರು ಯಾರನ್ನ ಪಿಕ್ ಮಾಡಿದ್ರು, ಯಾರು ಯಾರನ್ನ ಡ್ರಾಪ್ ಮಾಡಿದ್ರು, ಎಲ್ಲಿಗೆ ಡ್ರಾಪ್ ಮಾಡಿದ್ರು, ಎಲ್ಲಿಗೆ ಪಿಕ್ ಮಾಡಿದ್ರು, ಈ ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ SPP ವಾದವನ್ನು ಮಂಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅವತ್ತು ಸಾಕ್ಷಿ ನಾಶಕ್ಕೆ ಪ್ರಬಲವಾಗಿ ಪ್ರಯತ್ನ ಪಡಲಾಗಿತ್ತು, ನಾವೇ ಕೊಲೆ ಮಾಡಿದ್ದು ಅಂತ ಕೆಲವರು ಹೋಗಿ ಸರೆಂಡರ್ ಆಗಿದ್ರು. ಅವರ ಹೇಳಿಕೆಯಲ್ಲಿ ಸ್ವಲ್ಪ ಏರಿಳಿತಗಳು ಇದ್ವು, ತಾಳೆ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅವರ ಹೇಳಿಕೆಯ ಹಿಂದಿನ ಹಿನ್ನೆಲೆ ಏನಿರಬಹುದು, ಒಬ್ರೊಬ್ರು ಒಂದೊಂದು ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಆಮೇಲೆ ತನಿಖೆಯನ್ನು ಪ್ರಾರಂಭ ಮಾಡಿದ್ದು. ಕೆಲವು ಸಾಕ್ಷಿಗಳ ಹೇಳಿಕೆಯನ್ನು ಪಡ್ಕೊಳ್ಳೋದು ಹೌದು ಸ್ವಲ್ಪ ತಡವಾಗಿದೆ. ಯಾಕೆ ಅಂತ ಅಂದರೆ ಈ ಪ್ರಕರಣದಲ್ಲಿ ಯಾರನ್ನ ಸಾಕ್ಷಿ ಮಾಡಬೇಕು, ಯಾರನ್ನ ಆರೋಪಿ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಸಮಯ ಬೇಕಾಗಿದ್ದು ಹೌದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಕಾಲ್ ಡೀಟೇಲ್ಸ್ ಸಿಗೋವರೆಗೂ ಕೂಡ ಯಾರು
ಯಾವ ಲೊಕೇಶನ್ನಲ್ಲಿ ಯಾವ ಸಂದರ್ಭದಲ್ಲಿ ಇದ್ರು ಅನ್ನೋದು ಗೊತ್ತಾಗಿರಲಿಲ್ಲ. ಈ ಕಾಲ್ ಡೀಟೇಲ್ಸ್ ಎಲ್ಲ ಬಂದ ಮೇಲೆ, ಟವರ್ನ ಲೊಕೇಶನ್ಸ್ ಎಲ್ಲ ಬಂದ ಮೇಲೇನೆ ಇವರು ಕೂಡ ಸಾಕ್ಷಿ ಅಥವಾ ಇವರು ಕೂಡ ಆರೋಪಿ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಕೆಲವರ ಹೇಳಿಕೆಯನ್ನ ಪಡೆದುಕೊಳ್ಳೋದ್ರಲ್ಲಿ ಸ್ವಲ್ಪ ತಡವಾಗಿತ್ತು. ಕೆಲವೊಮ್ಮೆ ಕೆಲವರನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ದೀವಿ, ಕೆಲವರನ್ನ ಆರೋಪಿಗಳನ್ನಾಗಿ ಪರಿಗಣಿಸಿದ್ದೀವಿ. ಮೊದಲು ಆರೋಪಿ ಅಂತ ಪರಿಗಣಿಸಿದವ್ರನ್ನ ಆಮೇಲೆ ಸಾಕ್ಷಿ ಅಂತ ಪರಿಗಣಿಸಿದ್ದೀವಿ. ಹಾಗಾಗಿ ಕೆಲವೊಮ್ಮೆ ಕೆಲವರ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಹಿಂದೆ ಮುಂದೆ ಆಗಿರೋದು ಹೌದು ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನು ಪವಿತ್ರ ಗೌಡ ಸ್ನೇಹಿತೆ ಸಮತಾ ಇಲ್ಲಿ ಸಾಕ್ಷಿ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಅನೇಕರಿಗಿದ್ದಂತ ಪ್ರಶ್ನೆ, ಚಿಕ್ಕಣ್ಣನ ಯಾಕೆ ಕರೆಸಿದ್ರು, ಚಿಕ್ಕಣ್ಣನ ಪಾತ್ರೆಗೇನು ಅಂತ. ಅವತ್ತು ಇವರು ಈ ಕೊಲೆ ಎಲ್ಲ ಆದ ನಂತರ ಅಥವಾ ಕೊಲೆಗಿಂತ ಮುಂಚಿತವಾಗಿ ಸ್ಟೋನಿ ಬ್ರೋಕ್ನಲ್ಲಿ ಕೂತಾಗ ಚಿಕ್ಕಣ್ಣ ಕೂಡ ಕೂತಿದ್ರು. ಆ ಜಾಗಕ್ಕೆ ಪವನ್ ಬಂದಿದ್ದ. ಪವನ್ ದರ್ಶನ್ ಕಿವಿಲಿ ಏನೋ ಹೇಳಿದ್ರು ಅಂತ. ಸೊ ಪವನ್ ಬಂದಿದ್ದು ಹೌದಾ, ಪವನ್ ಅಲ್ಲಿ ಸ್ವಲ್ಪ ಹೊತ್ತು ಇದ್ದಿದ್ದು ಹೌದಾ, ಎಷ್ಟೊತ್ತಿಗೆ ಪವನ್ ಬಂದಿದ್ದ, ಆಮೇಲೆ ದರ್ಶನ್ನ ಮುಖಚಹರೆ ಯಾವ ರೀತಿ ಆಗಿತ್ತು, ಆಮೇಲೆ ದರ್ಶನ್ ಎಲ್ಲಿಗೆ ಹೋದ್ರು, ಅದನ್ನೆಲ್ಲ ಸಾಕ್ಷಿ ಹೇಳಿದ್ದು ಚಿಕ್ಕಣ್ಣ ಕಾರಣ. ಆವತ್ತಿನ ಆ ಸ್ಟೋನಿ ಬ್ರೋಕ್ನ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಇದ್ದಿದ್ರಿಂದ ಅವ್ರನ್ನೇ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಜೊತೆಗೆ ಪವಿತ್ರ ಗೌಡ ಸ್ನೇಹಿತೆ, ಹೌದು ಪವಿತ್ರ ನಂಗೆ ಕಾಲ್ ಮಾಡಿದ್ಲು, ನನಗ್ಯಾರೋ ಮೆಸೇಜ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ನಲ್ಲ, ಅವನ್ನ ಕರ್ಕೊಂಡು ಬಂದಿದ್ದಾರಂತೆ, ನನ್ನ ಹತ್ರ ಸಾರಿ ಕೇಳಿಸ್ತಾರಂತೆ, ನಾನು ಹೋಗಬೇಕು ಅಂತ ಹೇಳಿ ಖುಷಿ ಖುಷಿಯಿಂದ ಹೋಗಿದ್ದು, ದರ್ಶನ್ ನನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದು ಹೌದು ಅಂತ ಸಮತಾ ಹೇಳಿದ್ರಿಂದ ಸಮತನನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗಿದೆ. ಕಾರಣ ಅವತ್ತು ಸ್ವತಃ ಪವಿತ್ರ ಗೌಡನೇ ಸಮತಾ ಬಳಿ ಹಿಂಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದಾರೆ, ನನ್ನ ಬಳಿ ಸಾರಿ ಕೇಳಿಸ್ತಾರಂತೆ, ಜೊತೆಗೆ ನನ್ನ ಬರಕ್ಕೆ ಹೇಳಿದ್ದಾರೆ, ದರ್ಶನ್ನೇ ನನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ ಅಂತೆಲ್ಲ ಹೇಳಿರೋದ್ರಿಂದ ಅವತ್ತಿನ ಘಟನೆ ನಡೆದಿದ್ದು ಹೌದು, ರೇಣುಕಾ ಸ್ವಾಮಿ ಬಂದಿದ್ದು ಹೌದು, ಇವರೆಲ್ಲ ಹೋಗಿದ್ದು ಹೌದು ಅನ್ನೋದಕ್ಕೆ ಸಮತನೇ ಸಾಕ್ಷಿಯಾದಂತೆ ಆಗಿದೆ. ಸೊ ಕೆಲವೊಂದಷ್ಟು ವಾದಗಳನ್ನು ಮಂಡಿಸ್ತಾ ಇದ್ದಾರೆ, ಪ್ರಮುಖವಾದಂಥ ವಿಚಾರಗಳನ್ನು ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಪೊಲೀಸರ ಪರ SP ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರವನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ನೋಡಿ, ಮೊದಲೇ ಆರೋಪಿಗಳು ಅಂತ ತಿಳಿದಿದ್ರೆ ಅವರ ಸಾಕ್ಷಿಗಳನ್ನು ನಾವು ಪಡ್ಕೊಳ್ತಾ ಇದ್ವಿ ಅಥವಾ ಅವರ ಹೇಳಿಕೆಗಳನ್ನು ನಾವು ಪಡ್ಕೊಳ್ತಾ ಇದ್ವಿ, ಅದಕ್ಕೆ ಕೆಲವೊಂದಷ್ಟು ಗೊಂದಲಗಳು ಇತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಆರೋಪಿಗಳು ಮೊದಲೇ ಪರಿಚಿತರಾಗಿದ್ರು, ಕರೆ ಮಾಡುವುದು ಸಹಜ ಅಂತ ವಾದಿಸಿದ್ದಾರೆ. ಇವರೆಲ್ಲ ನಾರ್ಮಲ್ ಆಗಿ ಫ್ರೆಂಡ್ಸ್ ಅಲ್ವಾ, ಮೊದಲಿಗೆ ಗೊತ್ತಿತ್ತಲ್ಲ, ಹಾಗಾಗಿ ನಾರ್ಮಲ್ ಆಗಿ ಕಾಲ್ ಮಾಡ್ಕೊಂಡಿದ್ದಾರೆ. ಆದರೆ ಇದನ್ನು ಒಪ್ಪುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಉಲ್ಲೇಖ ಮಾಡ್ತಾ ಇದ್ದಾರೆ. CDR ಕೂಡ ತನಿಖೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ. ಘಟನೆ ಮೊದಲು ಹಾಗೂ ನಂತರ ಆರೋಪಿಗಳು ಸಂಪರ್ಕದಲ್ಲಿದ್ದರು, ಯಾರಿಗೆ ಕಾಲ್ ಮಾಡಿದ್ದಾರೆ, ಎಷ್ಟು ಬಾರಿ ಕಾಲ್ ಮಾಡಿದ್ದಾರೆ, ಆರೋಪಿಗಳು ಮೊದಲೇ ಪರಿಚಿತರಾಗಿದ್ರು ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು. ಏನು ಕಾಲ್ ಮಾಡಬಾರ್ದ, ಮೊದಲೇ ಪರಿಚಿತರಾಗಿದ್ದಂಥ ಕಾರಣಕ್ಕಾಗಿ ಕಾಲ್ ಮಾಡಿದ್ರು ಅಂತ. ಹೌದು, ಕಾಲ್ ಮಾಡೋ ತಪ್ಪು ಅಲ್ಲ, ಆದರೆ ಘಟನೆ ನಡೆದ ನಂತರ, ಘಟನೆಗಿಂತ ಮುಂಚಿತವಾಗಿ ಯಾರು ಯಾರಿಗೆ ಎಷ್ಟು ಬಾರಿ ಕರೆ ಮಾಡಿದ್ದಾರೆ ಇದೆಲ್ಲವೂ ಕೂಡ CDRನಲ್ಲಿ ಗೊತ್ತಾಗಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಸೊ ಹಾಗಾಗಿ ದರ್ಶನ್ನ ಪರ ವಕೀಲರು ಏನು ವಾದ ಮಂಡಿಸಿದ್ರು, 7 ದಿನಗಳ ಕಾಲ ವಾದ ಮಂಡಿಸಿದ್ರು. ಆಗ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಅವರು ರೈಸ್ ಮಾಡಿದರು. ಆ ಎಲ್ಲ ಪಾಯಿಂಟ್ಸ್ಗಳಿಗೂ ಕೌಂಟರ್ ವಾದವನ್ನು ಮಾಡಲಾಗ್ತಾ ಇದೆ. ಈಗ ಪೊಲೀಸರ ಪರವಾಗಿ ವಾದವನ್ನು ಮಂಡಿಸಲಾಗ್ತಾ ಇದೆ. ನೋಡಿ, ಕೆಲವೊಂದಷ್ಟು ಸಾಕ್ಷಿಗಳ ಹೇಳಿಕೆಯನ್ನು ತಡವಾಗಿ ಪಡ್ಕೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಾ ಇದ್ದಾರೆ. ಸ್ವತಃ ಜಡ್ಜ್ ಕೂಡ ಕೇಳಿದರು, ಹಾಗಿದ್ರೆ ತಡವಾಗಿ ಯಾಕೆ ಈ ಸ್ಟೇಟ್ಮೆಂಟನ್ನು ಪಡ್ಕೊಂಡ್ರಿ ಅಂತ. ಆ ಸಂದರ್ಭದಲ್ಲಿ ನಮಗೆ ಯಾರನ್ನು ಸಾಕ್ಷಿ ಮಾಡಬೇಕು, ಯಾರನ್ನು ಆರೋಪಿ ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ದಾರೆ. ನೋಡಿ, ಈ ಕೇಸ್ನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರು ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ, CV ನಾಗೇಶ್ವರ ಅವರ ವಾದ ಶುರು ಆದ ಮೇಲೆ ಪೊಲೀಸರ ನಡಿಗೆ ಸರಿ ಇಲ್ಲವೇನೋ, ತನಿಖೆಯ ಹಾದಿಗೆ ತಪ್ಪಾಗಿತ್ತೇನೋ ಅನ್ನುವಂಥ ಅನುಮಾನಗಳು ಸಾರ್ವಜನಿಕ ವಲಯದಲ್ಲೂ ಬರುವಂತೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಮಾಡಿದರು. ಅದಾಗಿರಲಿಲ್ಲ, ಇದಾಗಿರಲಿಲ್ಲ, ಅದು ತಡವಾಗಿತ್ತು, ಇದು ತಡವಾಗಿತ್ತು, ಬೇಕು ಅಂತ ರಕ್ತದ ಸ್ಯಾಂಪಲನ್ನು ಪಡ್ಕೊಂಡಿದ್ರಂತೆ, ಇವರೇ ಅದನ್ನು ಸಿಂಪಡಿಸಿರಬಹುದು ಬಟ್ಟೆ ಮೇಲೆ, ಈ ಥರದ್ದೆಲ್ಲವೂ ಕೂಡ ಬಂದು ಹೋಗ್ಬಿಟ್ಟಿತ್ತು. ಸಿನಿಮೀಯ ರೀತಿಯಲ್ಲಿ ಈ ವಾದ ಮತ್ತು ಪ್ರತಿವಾದ ನಡೀತಾ ಇತ್ತು. ಅದೆಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಬರ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಯಾಕೆ ತಡವಾಯಿತು, ಅವತ್ತು ಯಾರು ಎಲ್ಲಿದ್ರು, ಎಷ್ಟೊತ್ತಿಗೆ ಎಲ್ಲಿಗೆ ಹೋಗಿದ್ರು, ಯಾಕೆ ನಾವು ಸಾಕ್ಷಿಗಳ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳೋದು ತಡವಾಯಿತು, ಇದೆಲ್ಲದರ ಬಗ್ಗೆ. ಇನ್ನು ಕೃತ್ಯಕ್ಕೆ ಪೂರಕವಾಗಿ ತಾಂತ್ರಿಕ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ದೇಹವನ್ನು ಸಾಗಾಟ ಮಾಡಿದ್ದಕ್ಕೆ ಸಾಕ್ಷಿ ನಾಶ ಆರೋಪ ಇಲ್ಲ. ಗೂಗಲ್ನಲ್ಲಿ ಸರ್ಚ್ ಮಾಡಿ ಸಾಕ್ಷ್ಯ ಡಿಲೀಟ್ ಮಾಡಿದ್ದಾರೆ.
ಗೂಗಲ್ನ ಹಿಸ್ಟ್ರಿ ಕೂಡ ಇಲ್ಲಿ ಪ್ರಮುಖವಾದಂಥ ಸಾಕ್ಷಿ ಆಗಿದೆ. ಪ್ರದೋಷ್ ಕೆಲವೊಂದಷ್ಟು ವಿಚಾರಗಳನ್ನು ಗೂಗಲ್ ಮಾಡಿದ್ದ. ವಾಹನವನ್ನು ಕ್ಲೀನ್ ಮಾಡಿದ್ರು, ಬಟ್ಟೆಯನ್ನು ಒಗೆದಿದ್ರು. ಇವೆಲ್ಲವೂ ಕೂಡ ಸಾಕ್ಷಿಧಾರ ನಾಶ ಮಾಡುವಂಥ ಪ್ರಯತ್ನಕ್ಕೆ, ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋದಕ್ಕೆ ಮಾಡಿದಂಥ ಪ್ರಯತ್ನಗಳು ನೋಡಿ. ಈ ಗೂಗಲ್ನ ಹಿಸ್ಟರಿಯಲ್ಲಿ ಏನು ಗೂಗಲ್ ಮಾಡಿದ್ದಾರೆ ಅನ್ನೋದು, ಯಾವತ್ತು ಗೂಗಲ್ ಮಾಡಿದ್ದಾರೆ ಅನ್ನೋದು, ಎಷ್ಟೊತ್ತಿಗೆ ಗೂಗಲ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗತ್ತೆ. ಕೃತ್ಯ ನಡೆದ ನಂತರ ಕೆಲವೊಂದಷ್ಟು ವಿಚಾರಗಳನ್ನ ಗೂಗಲ್ ಮಾಡಿ ಬೇರೆ ನೋಡಿದ್ದಾರೆ. ಅದು ಕೂಡ ಹಿಸ್ಟ್ರಿ ಹೇಳ್ತಾ ಇದೆ. ಸುಮ್ಮನೆ ಯಾಕೆ ಗೂಗಲ್ ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಸಾಕ್ಷಿ ನಾಶ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಈ ಸಾಕ್ಷಿನ ನಾಶ ಮಾಡೋದಕ್ಕೆ ಅಂತ ಇವರು ಅನೇಕ ರೀತಿ ಮಾರ್ಗ ಅನುಸರಿಸಿದ್ದಾರೆ. ಸುಳ್ಳು ಸಾಕ್ಷಿಗಳನ್ನು ಅಥವಾ ಸುಳ್ಳು ಆರೋಪಿಗಳನ್ನು ಇವರೇ ಸೃಷ್ಟಿ ಮಾಡಿರೋದು. ನಾವೇ ಕೊಲೆ ಮಾಡಿದ್ದು ಅಂತ 5-5 ಲಕ್ಷ ಕೊಟ್ಟು ಡೀಲ್ ಮಾಡಿದ್ದಾರೆ ಅಂತ ಆ ಹಣವನ್ನು ಕೂಡ ಆಲ್ರೆಡಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಹಾಕಿಕೊಂಡು ಹೋಗಿದ್ದ ಬಟ್ಟೆ ಏನು ರಕ್ತದ ಕಲೆ ಆಗಿತ್ತೋ ಅದನ್ನು ಒಗೆದಿರೋದು, ತೊಳೆದಿರೋದು. ಅದರ ಜೊತೆಗೆ ಈ ಬಾಡಿಯನ್ನು ಶಿಫ್ಟ್ ಮಾಡಿದಂಥ ಕಾರ್ ಏನಿತ್ತು ಅದನ್ನು ಕೂಡ ವಾಶ್ ಮಾಡಿಸಿರೋದು. ಸೊ ಈ ಎಲ್ಲವೂ ಕೂಡ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟಿದ್ದೆ. ಈಗ ದರ್ಶನ್ ಹೊಡೆದ ಹೊಡೆತದಿಂದಲೇ ಸಾವನ್ನಪ್ಪಿದ್ರ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಅನೇಕ ಪೆಟ್ಟಾಗಿದೆ, ಅನೇಕ ಗಾಯಗಳಾಗಿದೆ, ಸುಮಾರು 32ಕ್ಕೂ ಹೆಚ್ಚು ಗಾಯಗಳಾಗಿದೆ. ಇದರಲ್ಲಿ ದರ್ಶನೇ ಹೊಡೆದು ಸಾಯಿಸಿದ್ರು ಅನ್ನೋದಕ್ಕೆ ಏನು ಇಲ್ಲಿ ಸಾಕ್ಷಿ ಇದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿತ್ತು. ಇಲ್ಲಿ ಒಬ್ಬ ಆರೋಪಿ ಹೇಳಿಕೆ ನೀಡಿದ್ದಾನೆ, ಬಾಸ್ ಹೊಡೆದ ಮೇಲೆ ರಕ್ತ ಬರೋದಕ್ಕೆ ಶುರುವಾಗಿತ್ತು ಅಂತ, ಬಾಸ್ ಹೊಡೆದ ಮೇಲೆ ಒದ್ದಾಡ್ತಾ ಇದ್ದ ಅಂತ. ಸೊ ಬಾಸ್ ಎಲ್ಲಿಗೆ ಹೊಡೆದಿದ್ರು ಅನ್ನೋದನ್ನು ಕೂಡ ಆತ ಹೇಳಿರೋದ್ರಿಂದ ದರ್ಶನ್ಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಒಟ್ಟು ಏನೆಲ್ಲ ಇಂಜೂರ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಎಷ್ಟೆಲ್ಲ ಇಂಜೂರ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಇನ್ನು ಇದರ ಮಧ್ಯದಲ್ಲಿ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ SPPಯು ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಪೊಲೀಸರ ಪರವಾದಂಥ ವಕೀಲರ ವಾದವೂ ಸ್ಟ್ರಾಂಗ್ ಆಗಿದೆ. ಅದರ ಜೊತೆಗೆ ದರ್ಶನ್ ಪರ ವಕೀಲರ ವಾದವೂ ಕೂಡ ಸ್ಟ್ರಾಂಗ್ ಆಗಿದೆ. ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಸದ್ಯಕ್ಕೆ ಆಲಿಸಲಾಗ್ತಾ ಇದೆ. ಏನು ತೀರ್ಪು ಬರಬಹುದು ಅನ್ನುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ತೀರ್ಪನ್ನು ಕಾಯ್ದಿರಿಸ್ತಾರಾ ಅಥವಾ ಮತ್ತೆ ಮುಂದೂಡಿಕೆ ಆಗತ್ತಾ ಅಥವಾ ಇವತ್ತೇ ಅನೌನ್ಸ್ಮೆಂಟ್ ಆಗತ್ತಾ? ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳು ಇದೆ. ದರ್ಶನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ, ಎಷ್ಟೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ, ಯಾವ್ಯಾವ ಟೆಕ್ನಿಕಲ್ ಸಾಕ್ಷಿಗಳು ಸಿಕ್ಕಿದೆ, ಯಾವೆಲ್ಲ ಜೀವಂತ ಸಾಕ್ಷಿಗಳು ಸಿಕ್ಕಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಸ್ತಾಪಿಸಲಾಗ್ತಾ ಇದೆ. ಕೇವಲ ಒಂದು ಏಟಿನಿಂದ ರೇಣುಕಾಸ್ವಾಮಿ ಸತ್ತಿಲ್ಲ. ಇದು ಒಂದು ಉದ್ದೇಶಪೂರ್ವಕವಾದಂಥ ಕೊಲೆ. ಅಕಸ್ಮಾತ್ತಾಗಿ ಬಿದ್ದು ಪೆಟ್ಟು ಸಾವನ್ನಪ್ಪಿದ್ರು ಅಂತ ಅಂದರೆ ಅದು ಹೇಗೋ ನಡೀತು ಅಂತ. ಆದರೆ 17 ಎದೆಗೂಡಿನ ಮೂಳೆಗಳು ಮುರಿದಿದೆ, ಗಾಯ ಆಗಿದೆ. ಇದು ಉದ್ದೇಶಪೂರ್ವಕವಾಗಿಯೇ ಸಾಯಿಸಲೇಬೇಕು ಅಂತಾನೇ ಮಾಡಿರೋದು ಅನ್ನುವಂಥ ವಾದವನ್ನು ಮಂಡಿಸಲಾಗ್ತಾಗಿದೆ. ಹೇಗೋ ಅಕಸ್ಮಾತಾಗಿ ಬಲವಾದ ಪೆಟ್ಟು ಬಿತ್ತು ಅದಕ್ಕೆ ಪ್ರಾಣ ಹೋಯಿತು ಅನ್ನೋದಲ್ಲ, ಸಾಯಿಸಲೇಬೇಕು ಅಂತ ಮುಂಚಿತವಾಗಿ ಷಡ್ಯಂತ್ರ ಮಾಡಿ ಪ್ಲ್ಯಾನ್ ಮಾಡಿಯೇ ಸಾಯಿಸಿರೋದು ಅನ್ನುವಂಥ ವಾದವನ್ನು ಕೂಡ ಇಲ್ಲಿ ಮಂಡಿಸಲಾಗ್ತಾಗಿದೆ. ಒಂದೇ ಒಂದು ಏಟಿನಿಂದ ಏನು ಸಾವನ್ನಪ್ಪಿರೋದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಪೊಲೀಸರ ಪರವಾಗಿ ವಕೀಲರು ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಇನ್ನು ಮಧ್ಯಂತರ ಜಾಮೀನಿನ ಕತೆಗೆ ಏನಾಗುತ್ತೆ ಅದು ಕೂಡ ಪ್ರಶ್ನೆ ಇದೆ. ಇದು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಈಗ 11ನೇ ತಾರೀಕು ಬಳ್ಳಾರಿ ಜೈಲಿಗೆ ವಾಪಸ್ ಹೋಗಬೇಕು ದರ್ಶನ್. ಅದಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನನ್ನು ಅವಧಿಯನ್ನು ವಿಸ್ತರಿಸಿ ಅಂತ ಬೇರೆ ಕೇಳ್ಕೊಳ್ತಾ ಇದ್ದಾರೆ. ಅದರ ಕತೆಗೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಇದೀಗ ಎಲ್ಲರ ಚಿತ್ತವು ಕೋರ್ಟ್ನತ್ತ ಇದೆ. ಏನು ತೀರ್ಪು ಬರಬಹುದು, ಯಾವ ರೀತಿಯಾದಂಥ ತೀರ್ಪನ್ನು ಕೊಡಬಹುದು ಅಂತ ನೋಡಿ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ವರ ಅವರು ಕೆಲವೊಂದು ವಿಚಾರಗಳನ್ನು ಹೇಳಿದರೆ, ಇವತ್ತು SPP ಅದೆಲ್ಲದಕ್ಕೂ ಕೌಂಟರ್ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾಂತ್ರಿಕವಾಗಿ ಏನೆಲ್ಲ ಸಾಕ್ಷಿಗಳು ಇದ್ವು ಆ ಸಾಕ್ಷಿಗಳನ್ನೆಲ್ಲ ಆಲ್ರೆಡಿ ಸಬ್ಮಿಟ್ ಮಾಡಲಾಗಿದೆ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್, SPP ಪ್ರಸನ್ನ ಕುಮಾರ್ ಅವರ ವಾದ ಮುಕ್ತಾಯ ಆಗಿದೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ. SPP ಪ್ರಸನ್ನ ಕುಮಾರ್ ಅವರ ವಾದ ಸದ್ಯಕ್ಕೆ ಮುಕ್ತಾಯ ಆಗಿದೆ. ಇದೀಗ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರವರ ವಾದ ಪ್ರಾರಂಭ ಆಗಿದೆ. ಸಿ.ವಿ. ನಾಗೇಶ್ ವಾದವನ್ನ ಆರಂಭಿಸಿದ್ದಾರೆ. ಇಲ್ಲಿವರೆಗೂ ಪೊಲೀಸರ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ರು ಪ್ರಸನ್ನ ಕುಮಾರ್ ಅವರು. ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವ ಕೆಲಸವನ್ನ ಮಾಡ್ತಾ ಇದ್ರು. ಸಾಕಷ್ಟು ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರು. ಇದೀಗ ಅವರ ವಾದ ಮುಕ್ತಾಯವಾಗಿದೆ. ಈಗ ದರ್ಶನ್ ಪರ ವಕೀಲ
ಸಿ.ವಿ. ನಾಗೇಶ್ ವಾದ ಆರಂಭ ಆಗ್ತಾ ಇದೆ. ಇವರು ಯಾವೆಲ್ಲ ವಿಚಾರವನ್ನ ಹೇಳ್ತಾರೆ, ಯಾವೆಲ್ಲ ಪಾಯಿಂಟ್ಸ್ ಅನ್ನ ರೈಸ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮುಕ್ತಾಯ ಆಗಿದೆ. ಇದೀಗ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನು ಯಾವೆಲ್ಲ ವಿಚಾರವನ್ನ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಪೊಲೀಸರ ಪರವಾಗಿ ವಾದವನ್ನ ಮಂಡಿಸಲಾಗ್ತಾ ಇತ್ತು. ಅವರು ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನ ಹೇಳಿದ್ರು. ದರ್ಶನ್ ನಡವಳಿಕೆ ಪರಿಗಣಿಸಬೇಕು ಅಂತ ವಾದಿಸಿದ್ದಾರೆ. ದರ್ಶನ್ ನಡವಳಿಕೆ ಪರಿಗಣಿಸಬೇಕು ಅಂತ ವಾದಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮುಕ್ತಾಯ ಆಗ್ತಾ ಇದ್ದ ಹಾಗೇನೆ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದು ಮಧ್ಯಂತರ ಜಾಮೀನಿನ ವಿಚಾರವೂ ಕೂಡ ಇಲ್ಲಿ ವಾದವಾಗಿ ಬರ್ತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಪ್ರಾರಂಭಿಸಿದ್ದಾರೆ. ದರ್ಶನ್ ನಡವಳಿಕೆ ಪರಿಗಣಿಸಬೇಕು ಅಂತ ವಾದಿಸಿದ್ದಾರೆ. ಸಿ.ವಿ. ನಾಗೇಶ್ ವಾದ ಪ್ರಾರಂಭವಾಗಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಮುಕ್ತಾಯ ಆಗಿದೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಸದ್ಯಕ್ಕೆ ವಾದವನ್ನ ಆರಂಭಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸಿ.ವಿ. ನಾಗೇಶ್ ಏನೆಲ್ಲ ವಾದವನ್ನ ಮಂಡಿಸ್ತಾರೆ, 6/11 ಕೊಟ್ಟ ವರದಿ ಪ್ರಕಾರ ದರ್ಶನ್ಗೆ ಸರ್ಜರಿ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾನೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಮುಕ್ತಾಯ ಆಗ್ತಾ ಇದ್ದ ಹಾಗೆಯೇ ಸಿ.ವಿ. ನಾಗೇಶ್ ವಾದ. ಎಸ್ಪಿಪಿ ಸರ್ಜರಿ ಮಾಡಿಸಿಲ್ಲ ಅಂತ ಆರೋಪಿಸಿದ್ದಾರೆ. ಈಗ ಎಸ್ಪಿಪಿ ಏನೇನು ಹೇಳಿದ್ರು ಅದಕ್ಕೆಲ್ಲ ಇವರು ಉತ್ತರ ಕೊಡೋ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ವೈದ್ಯಕೀಯ ವರದಿಯನ್ನ ಆಧರಿಸಿಗೆ ವಾದವನ್ನ ಮಾಡಲಾಗ್ತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಈ ಒಂದು ವಾದವನ್ನ ಮಂಡಿಸ್ತಾ ಇರುವಂಥದ್ದು. ನವೆಂಬರ್ 21 ವೈದ್ಯರು ಮತ್ತೊಂದು ಸರ್ಟಿಫಿಕೇಟ್ ಅನ್ನ ನೀಡಿದ್ದಾರೆ. ಸರ್ಜರಿಗಾಗಿ ಸಿದ್ಧಪಡಿಸಲಾಗ್ತಿದೆ ಅಂತ ವರದಿಯನ್ನ ನೀಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಿಪಿಯಲ್ಲಿ ಏರಿಳಿತವಾಗ್ತಾ ಇದೆ ಅಂತ ವರದಿಯನ್ನ ನೀಡಿದ್ದಾರೆ. ಡಿಸೆಂಬರ್ 2 ಮತ್ತೊಂದು ಸರ್ಟಿಫಿಕೇಟ್ ಅನ್ನ ನೀಡಿದ್ದಾರೆ ಅನ್ನುವಂಥ ವಾದವನ್ನ ಮಂಡಿಸಲಾಗ್ತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ದರ್ಶನ್ ಅವರ ಆರೋಗ್ಯ ಮತ್ತು ಅವರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದರು. ಬಿ ಪಿ ವೇರಿಯೇಷನ್ ಇವತ್ತು ಸಿದ್ಧತೆ ಮಾಡ್ಕೊತಾ ಇದ್ದೀವಿ, ನಾಳೆ ಸಿದ್ಧತೆ ಮಾಡ್ತೀವಿ, ಇನ್ನೇನು ಆಪ್ರೇಷನ್ ಆಗೇ ಹೋಗುತ್ತೆ, ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ. ₹2.25 ಕೊಟ್ಟರೆ ಸಾಕು, ಬಿ ಪಿ ಮಾತ್ರೆ ಸಿಗುತ್ತೆ, ಬಿ ಪಿ ಮಾತ್ರೆ ತಿಂದರೆ ಎಲ್ಲ ಕಂಟ್ರೋಲಿಗೆ ಬರುತ್ತೆ, ಇವರು ಸುಮ್ಮನೆ ಸಿನಿಮಿಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ ಅಂತೆಲ್ಲ ವಾದವನ್ನು ಮಂಡಿಸಿದ್ರು. ಅದೆಲ್ಲದಕ್ಕೂ ಉತ್ತರ ಕೊಡುವಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ನವೆಂಬರ್ 11 ಕೆಲ ಚಿಕಿತ್ಸೆಗಳನ್ನು ನೀಡಲಾಗಿದೆ. ಇಲ್ಲಿವರೆಗೂ ಏನೆಲ್ಲ ಆಗಿದೆ, ಅವರ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಆರೋಗ್ಯ ಸ್ಥಿತಿ ಈಗ ಹೇಗಿದೆ, ವೈದ್ಯರ ಕೊಟ್ಟಂಥ ರಿಪೋರ್ಟ್ನಲ್ಲಿ ಏನಿದೆ ಅದನ್ನು ಸಿ.ವಿ. ನಾಗೇಶ್ ಅವರು ವಿವರಿಸ್ತಾ ಇದ್ದಾರೆ. ಬೇಲವಧಿ ಮುಗಿತಾ ಇದೆ ಅಂತ ವೈದ್ಯರ ಮೇಲೆ ಒತ್ತಡ ಹೇರಕ್ಕೆ ನಾವು ಆಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನವೆಂಬರ್ 21 ವರದಿಯಲ್ಲಿ ದರ್ಶನ್ ಬಿಪಿಯಲ್ಲಿ ವ್ಯತ್ಯಾಸ ಇದೆ ಅಂತ ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಡಿಸೆಂಬರ್ 5 ಮತ್ತೊಂದು ವರದಿ ನೀಡಲಾಗಿದೆ, ಅದರಲ್ಲೂ ಕೂಡ ಬಿಪಿಯಲ್ಲಿ ವೇರಿಯೇಷನ್ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ನಾವು ಇಲ್ಲ ಟ್ರೀಟ್ಮೆಂಟ್ ಕೊಟ್ಬಿಡಿ ಅಥವಾ ಇಲ್ಲ ಬಿ ಪಿ ಇಲ್ಲ ಅಂತ ಹೇಳಿ ಅಂತ ನಾವು ವೈದ್ಯರ ಮೇಲೆ ಒತ್ತಡ ಹೇರಕ್ಕಾಗಲ್ಲ, ಅವ್ರಿಗೇನು ಹೇಳ್ತಾರೋ ಅದೇ ಅಂತಿಮ ಅಂತ ಹೇಳ್ತಿದ್ದಾರೆ.